ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಒಳ್ಳೆಯ ಮನಸ್ಸಿನವರು, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೋ ಒಳ್ಳೆಯವರು, ಅವರ ಜೊತೆಗೆ ಇರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಸಾಮರ್ಥ್ಯವೋ ಕೌಶಲವೋ ಶುಭವೋ ಯಾವುದೂ ಇಲ್ಲದೇ ಇದ್ದರೂ ಅದು ಇರುವವರ ಜೊತೆಗೆ ಬದುಕಬೇಕು ಅಂತ ಹೇಳ್ತಾರೆ. ಯಾಕೆ ಯಾಕೆ ಅಂದರೆ ನಮ್ಮಲ್ಲಿ ಇರುವ ಕೊರತೆಯನ್ನು ಅವರ ಜೊತೆಗಿನ ಸಾಹಚರ್ಯ ಇದೆಯಲ್ಲ ಅದು ತುಂಬಿಕೊಡತ್ತೆ, ನಾವು ಅವರಷ್ಟೇ ಎತ್ತರಕ್ಕೆ ಏರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಇಲ್ಲೊಬ್ಬ ಪ್ರಾಜ್ಞ ಹೇಳ್ತಾನೆ. ಗುಣವಜ್ಜನ ಸಂಪರ್ಕಾದ್ಯಾತಿ ಸ್ವಲ್ಪೋಪಿ ಗೌರವಂ ಪುಷ್ಪಾಣ ಮನುಷಂಗೇಣ ಸೂತ್ರಂ ಶಿರಸಿ ಧಾರೀಯತೆ. ನೋಡಿ, ಹೂವನ್ನು ದಾರದಲ್ಲಿ ಕಟ್ತಾರೆ, ಅದು ಮಾಲೆಯಾಗತ್ತೆ. ಅದನ್ನು ಭಗವಂತನ ಕೊರಳಿಗೆ ತೊಡಿಸ್ತಾರೆ, ಭಗವಂತನ ಪಾದಕ್ಕೆ ಸಮರ್ಪಿಸ್ತಾರೆ, ದೊಡ್ಡ ದೊಡ್ಡವರ ಕೊರಳಿಗೆ ಹಾಕ್ತಾರೆ. ಬರಿಯ ನೂಲನ್ನು ಯಾರಾದರೂ ಹಾಗೆ ಹಾಕ್ಕೋತಾರ? ಭಗವಂತನಿಗೆ ನೂಲು ಸಮರ್ಪಣೆ ಅಂತ ಸಮರ್ಪಿಸ್ತಾರ ಅಂದರೆ ಇಲ್ಲ. ಹೂವಿನ ಜೊತೆಗೆ ಇದ್ದಿದ್ದ ಕಾರಣಕ್ಕಾಗಿ ನೂಲು ಕೂಡ ಶಿವನ ಮುಡಿಯನ್ನು, ಶಿವನ ಅಡಿಯನ್ನು ತಲುಪತ್ತೆ. ಹಾಗೆ ಸಜ್ಜನರ ಜೊತೆಗಿರೋಣ, ಅವರ ಸಜ್ಜನಿಕೆ ನಮ್ಮನ್ನೂ ಎತ್ತರಕ್ಕೇರಿಸತ್ತೆ. ಶುಭಂ ಭೂಯಾತ್.